ಕುತ್ಕೊಂಡು ಕಮೆಂಟ್ರಿ ಕೊಡಾತಾರೆ ಇಲ್ಲಿ. ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಆಲಮಟ್ಟಿ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಫೋಟೋಶೂಟ್ಗೆ ಹೋಗ್ತಾ ಇದ್ವಿ. ಇದು ಮದುವೆದು ಎರಡನೇದು ಪೋಸ್ಟ್ ಮಾಡ್ತಾ ಇರೋದು. ನಾನು ಒಂದನೇದು ಸಾರಿದು ಮಾಡಿದೆ, ಎರಡನೇದು ಈ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಇದ್ದೀನಿ. ಬಟ್ ವಿಡಿಯೋ ಮುಂದಕ್ಕೆಲ್ಲ ವಾಯ್ಸ್ ರೆಕಾರ್ಡ್ ಕೊಡೋಕ್ಕಾಗುತ್ತೆ ಇಲ್ಲೋ ಅಂತ ಗೊತ್ತಿಲ್ಲ, ಹಾಗೆ ರ್ಯಾಂಡಮಾಗಿ ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನೋಡಿ ನಾವು ಯಾವ ಥರ ವಿಡಿಯೋ ಮಾಡಿದ್ದೀವಿ, ಯಾವ ಥರ ಔಟ್ಫಿಟ್ ಹಾಕ್ಕೊಂಡಿದ್ದೀವಿ ಅಂಥೇಳಿ. ಪ್ಲೀಸ್ ವಾಚಿಂಗ್ ಮೈ ವಿಡಿಯೋ. ಇರೋದೇ ಬಿಡ್ರಿ, ಏನು ಸಮಾಧಾನ ಮಾಡ್ಕೊ. ನಾವು ಪ್ರತಿ ಸಲ ಬಾಗಲಕೋಟೆಗೆ ಹೋಗುವಾಗಲಿ ಈ ರೋಡ್ಲಿ ಹೋಗುವಾಗಲಿ ಪ್ರತಿ ಸಲನೂ ತುಳಸಿಗೆರೆ ಹನುಮಪ್ಪಿಗೆ ಹಾದು ಹೋಗ್ತೀವಿ. ಸೊ ಇವಾಗಲೂ ಆಲಮಟ್ಟಿಗೆ ಹೋಗುವಾಗ ತುಳಸಿಗೆರೆ ಹನುಮಪ್ಪಿಗೆ ಫಸ್ಟ್ ಹೋಗೋಣ ಅಂಥೇಳಿ ಎಲ್ಲರೂ ಕೂಡಿ ಹೋದ್ವಿ. ಅಲ್ಲೇ ಕ್ಯಾಮ್ರಾಮ್ಯಾನು ಮತ್ತು ಎಲ್ಲ ಥರ ಅವರು ಇದ್ದರು. ಸೊ ಅಷ್ಟು ಕೂಡಿ ದೇವ್ರಿಗೆ ಹೋಗಿ ಆಮೇಲೆ ನಾವು ಮುಂದೆ ಆಲಮಟ್ಟಿಗೆ ಹೋಗೋಕ್ಕೆ ರೆಡಿ ಆದ್ವಿ. ಹೌದಾ? ಕಂತು ಒಟ್ಟ ಕಲಿಬೇಕಪ್ಪ ಎಲ್ಲ ಥರ. ಅಳಿಗಾಡ್ಬಾರ್ದು ನಡಿ. ಇಲ್ಲಿಂದ ಮತ್ತೆ ಹೋಗಿ ಒಂದು ಲಿಂಗಾಯತ್ ಹೋಟೆಲ್ ಅಂತ ಇತ್ತು. ಸೊ ಅಲ್ಲಿ ಹೋಗಿ ಊಟ ನಾಷ್ಟ ಮಾಡಿಕೊಂಡು ಆಮೇಲೆ ನಾವು ಹೋದ್ವಿ. ಸೊ ಅಲ್ಲಿ ಎಲ್ಲ ಬರೆದು ಹಾಕಿದ್ರು, ಒಂದೊಂದು ಥರ ಸ್ಟಿಕ್ಕರ್ಗಳನ್ನ ಅಂಟಿಸಿದ್ರು ಗೋಡೆ ಮೇಲೆ. ತುಂಬ ಚೆನ್ನಾಗಿದ್ವು ಅವೆಲ್ಲ ಲೈನ್ಗಳು. ಅದನ್ನೇ ವಿಡಿಯೋ ಮಾಡ್ತಾ ಇದ್ದೆ, ಯಾವ ಥರ ಬರ್ತಿದ್ದಾರೆ ನೋಡಂತ ಹೇಳ್ತಾಯಿದ್ರು, ಅದೇ ನೋಡ್ತಾ ಇದ್ವಿ. ಎಷ್ಟು ನಾನು ಖುಷ್. ಅಕ್ಕಿ ಗಂಡು ಕೊಡಿಸ್ಬೇಕು ಹಾಕೋತಾತ್ರಿ. ಈಗ ಹಾಕೋಲಿಕ್ಕೆ ಕ್ಯಾಮ್ರಾ ನಿನ್ ಬದ್ಲಿಗೆ ನಾನು ಮಾಡಿದೆ. ಹೋಟೆಲ್ನಲ್ಲಿ ಎತ್ತಕೊಂಡು ಬಂದ್ವಿ. ತುಡುಗಲ್ಲೋ ಎತ್ತಕೊಂಡು ಬಂದ್ವಿ. ಇದೇನಾ ಇದ್ರಾಗಿದ್ಲೇನ ಅದ್ರಾಗ ಬೇಡ ಬಾಕ್ಸ್ ಬರುತ್ತೆ.
एक नंबर बहुत चलो ಈಗ चला ಹಿಂಗೆ ಹಾಕ ರಶಿಯಾ ತಗೊಂಡು ನಿನ್ನ ಬದ್ಲಿಗೆ ನಾನು ಮಾಡಿದಂಗೆ ಮನೆ ಹತ್ರ ಕರ್ಕೊಂಡು ಅವನ ವಿಡಿಯೋ ಮಾಡಕ್ಕೆ ಇಲ್ಲೇ ಮಾಡಿದಾರ ವಿಡಿಯೋ ಚಲೋ ಐತೆ ನೋಡ್ರಿ ಇನ್ನೂ ಓಪನ್ ಆಗಿಲ್ಲ ಬೇಗ ಬೇಗ ತಗೋಬಹುದು ಚಂದ ಎಲ್ಲ ಬಿಟ್ಟು ಬೇಗ ಹೊಂಟದ ವಾವ್ ಲೊಕೇಶನ್ ಮಸ್ತ್ ಇದೆ ರಶ್ ಎಲ್ಲ ವಿಡಿಯೋ ಮಾಡೋದು ನಿಮ್ದು ವಿಡಿಯೋ ಮಾಡತ್ತಿಲ್ಲ ಇಲ್ಲ ಫೋಟೋಶೂಟ್ಗೆ ಬಂದಿದ್ದೆ ಮೊದಲು ನಾವು ಬೆಳಗಾವಿ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಆಲ್ಮಟ್ಟಿ ನಮ್ಮಲ್ಲಿ ತಲೆಯಲ್ಲಿ ಇರಲೇ ಇಲ್ಲ ಹೋಗ್ಬೇಕಂತ, ಇಲ್ಲಿ ಬರಬೇಕಂತ ಹೇಳಿ. ಆಮೇಲೆ ಒಂದು ಸ್ವಲ್ಪ ಎಲ್ಲ ಯೋಚನೆ ಮಾಡಿದ್ಮೇಲೆ ಬೆಳಗಾವದಲ್ಲಿ ತುಂಬ ಬಿಸಿಲಿದೆ ಮತ್ತು ಲೊಕೇಶನ್ಗೆ ಹೋಗಿರಬೇಕು ಮತ್ತು ಡ್ರೆಸ್ ಚೇಂಜ್ ಮಾಡಬೇಕು, ಹೋಗೋದು ಬರೋದು ಇಷ್ಟರಲ್ಲೇ ಟೈಮ್ ಆಗುತ್ತೆ. ನಾವು ಒಂದೇ ದಿನದಲ್ಲಿ ಪ್ಲ್ಯಾನ್ ಹಾಕ್ಕೊಂಡಿದ್ವಿ, ಒಂದೇ ದಿನದಲ್ಲಿ ಎಲ್ಲ ಫೋಟೋಶೂಟ್ ಮುಗಿಬೇಕಂತೇಳಿ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಅದಕ್ಕಾಗಿ ಇಲ್ಲಿ ಆಲ್ಮಟ್ಟಿ ಬರಬೇಕಂತೇಳಿ ಫೈನಲ್ ಮಾಡಿದ್ವಿ. ಬಟ್ ಬಂದು ನೋಡಿದ್ವಿ ಆಲ್ಮಟ್ಟಿಯಲ್ಲಿ ತುಂಬಾ ಚೆನ್ನಾಗಿದೆ ಮತ್ತು ಇಲ್ಲಿ ಗ್ರೀನರಿ ಆಗಲಿ ಆಗಲಿ ತುಂಬಾ ನೀಟಾಗಿಟ್ಟಿದ್ದಾರೆ ಆಲ್ಮಟ್ಟಿಯನ್ನು. ಮತ್ತು ಇಲ್ಲಿ ಮೊದಲೇ ಬರಬೇಕಾದ್ರೆ ರೂಮ್ ಬುಕ್ಗಳನ್ನೆಲ್ಲ ಸರಿಯಾಗಿ ನೋಡ್ಕೊಂಬರಬೇಕು. ಇಲ್ಲಿ ಯಾವುದೇ ಥರ ವಾಶ್ರೂಮ್ ಆಗಲಿ ಮತ್ತು ರೂಮ್ ಆಗಲಿ ನೀಟಾಗಿಟ್ಟಿಲ್ಲ. ಮತ್ತು ಒಂದು IB ಅಂತಿದೆ, ಅಲ್ಲೆಲ್ಲ ತುಂಬ ನೀಟಾಗಿದೆ. ಬಟ್ ಅಲ್ಲೆಲ್ಲ ಗೋರ್ಮೆಂಟ್ ಜಾಬ್ ಇರೋರು ಮಾತ್ರ ಕೊಡ್ತಾರಂತೆ. ಅದನ್ನೆಲ್ಲ ನೋಡಿಕೊಂಡು ಮೊದಲೇ ಕೇಳ್ಕೊಂಡು ಎಲ್ಲ ಬರಬೇಕು. ಆದರೆ ಫ್ರೀಯಾಗಿ ಕೊಡ್ತಾರೆ, ಬಟ್ ಎಲ್ಲ ವಿಚಾರಿಸಿಕೊಂಡು ಆಮೇಲೆ ಬರಬೇಕು. ಇದು ಆಲ್ಮಟ್ಟಿ ಎಂಟ್ರೆನ್ಸ್ ಓಪನ್ ಆಗೋದೇ ಒಂದು 9 ಗಂಟೆಗೆ ಓಪನ್ ಆಗುತ್ತೆ, 9-9:30 ಓಪನ್ ಆಗುತ್ತೆ. ಮತ್ತು IB ಆಫೀಸು 9:30 ಅಥವಾ 9:45 ಓಪನ್ ಆಗುತ್ತೆ. ಸೊ ಅಲ್ಲಿ ನಮ್ಮದೆಲ್ಲ ಟೈಮ್ ಒಂದು ತಾಸೆಲ್ಲ ವೇಸ್ಟ್ ಆಯಿತು. ಆಮೇಲೆ ರೂಮ್ ಹುಡ್ಕೋದು ಮತ್ತು ರೂಮಿಗೆ ಇದು ಮಾಡೋದು, ಆಮೇಲೆ ಆ ಕಡೆ ಈ ಕಡೆ ಅಡ್ಡಾಡೋದು, ಇಷ್ಟರಲ್ಲೇ ನಮ್ಮದು 11-11:30 ಆಯಿತು. ಆಮೇಲೆ ನಾವು ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಅಷ್ಟರಲ್ಲೇ ಎಲ್ಲ ಇದಾಯಿತು. ಸಂಜೋನ
ನೋಡಿ ಸ್ಮೈಲ್ ಮಾಡ್ಕೊಂಡು ಆ ಕಡೆ ನೋಡ್ರಿ ಫಸ್ಟ್ ಹಿಂಗೆ ಬಂದು ಈ ಕಡೆ ಹೊಳ್ಳಿ ಆಮೇಲೆ ಅಲ್ಲಿ ನೋಡು ಹಿಂಗದ ಹೇಳ್ತಾನೆ ಕೇಳಲ್ಲ ನಾ ಇಬ್ಬರು ಪೇಸ್ಟ್ ನೋಡ್ತಿರ್ಲೋ ಸ್ಮೈಲ್ ಮಾಡ್ಕೋತಾರ ವೈನಿ ತೋರಿಸ್ತೀನಿ ಅವಾಗ ಆ ಕಡೆ ಹೊಳ್ಳಿ ಅಡ್ವಾನ್ಸ್ ಇಬ್ಬರು ಪೇಸ್ಟ್ ನೋಡಿ ಸ್ಮೈಲ್ ಕೊಟ್ಟ ಈ ಕಡೆ ಆಯ್ತು ತೋರಿಸ್ತಾಳ ಅವಾಗ ಹೊಳ ಅವ್ರು ತೋರಿಸ್ತಾರ್ರಿ ಅವಾಗ ಏನು ನೈಟ್ ಮಾಡಿರ್ತೀನಿ ಡಾಕ್ಟರ್ ಊಟಕ್ಕೆ ಯಾರದ್ದು ಅದಕ್ಕೆ ಕಂಪ್ಕಿದಕ್ಕಿರ್ಲ ಏಯ್ ಗಪ್ ಇರ್ಲ ಸ್ಮೈಲ್ ಅಟಕ್ ಲೇಸಿಯಾಗಿ ಬರ್ತಿ ಹೆಂಗ್ ಬಂದ್ರು ಒಂದು ಹೆಸರು ಇಡ್ತಿಲ್ಲ ಅಲ್ಲ ಬಾಳ ಒಪ್ಪದೆ ಬಂದ್ಬಿಡ್ತಾನ ಹೆಂಗ್ ಬಂದ್ರು ಒಂದು ಏನಾರ ನಿನ್ ವಿಡಿಯೋ ಮಾಡತ್ತೀನಿ ಒಜ್ಜಿದ ಅಣ್ಣಾಕೆ ಡೆಮೋ ಮಾಡ್ಲಿಯಪ್ಪ ಮೊದಲ ಅಣ್ಣ ತಗೊಂಡು ಬೇರೆ ಬೇರೆ ಕಾಣತೈತೆ ಹಂಗ ಅನಿಸ್ತದ ಬಂದು ಹೇಳ್ಕೊಂಡು ನಿಲ್ರಿ ಕೈ ತಾಳ್ಬಿಡ್ರಿ ನೀವೇ ಇದು ಮಾಡ್ರಿ ಆಲ್ಮಟ್ಟಿಯಿಂದ ಲಾಸ್ಟ್ ಫೋಟೋಶೂಟ್ ಅಂಥೇಳಿ ಸನ್ಸೆಟ್ ಲೊಕೇಶನ್ಗೆ ಹೋದ್ವಿ. ಅಲ್ಲೂ ಸೂರ್ಯ ಮುಳುಗೋ ಒಂದು 5 ನಿಮಿಷ ಬೇಗನೆ ಹೋಗಿದ್ವಿ. ಸೊ ಒಂದು ಸ್ವಲ್ಪ ಸೂರ್ಯ ಬರೋ ಹತ್ರ ಮುಳುಗೋ ಥರ ನಿಂತಿದ್ವಿ. ಸೊ ಆಮೇಲೆ ಬೇಗ ಫೋಟೋ ತೊಗೊಂಡು ಅಲ್ಲಿಂದ ಬೇಗ ಹೋದ್ವಿ. ನೋಡಿ ಎಷ್ಟು ಚಂದ ಮುಳುಗ್ತಾ ಇದ್ದಾನೆ ಸೂರ್ಯ ಅಂಥೇಳಿ. ಹಾಗೆ ನಮ್ಮ ಪವಿತ್ರ ಅವಳು ಯಾರೂ ಇಲ್ಲ ಅಂಥೇಳಿ ಸುಮ್ಮನೆ ನೀರಲ್ಲಿ ಆಟ ಆಡೋಕೆ ಆ ಕಡೆ ಹೋದಳು. ನಾವು ಈ ಕಡೆ ಎಲ್ಲರೂ ಫೋಟೋ ತಕ್ಕೋತಾ ಇದ್ವಿ. ಅವಳು ನೀರಲ್ಲಿ ಆಟ ಆಡೋದ್ರಲ್ಲಿ ಬ್ಯುಸಿಯಾಗಿದ್ಲು. ಅದನ್ನು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಬಂದಿದ್ಲು. ಸೊ ಅದು ತುಂಬ ಚೆನ್ನಾಗಿ ಮಾಡಿದ್ಲು. ಅದಕ್ಕೆ ಅದನ್ನು ಸೇರಿಸಿ ಒಂದು ಸ್ವಲ್ಪ ಲಾಗಲ್ಲಿ ಆ್ಯಡ್ ಮಾಡಿದೆ. ನೋಡಿ ಎಷ್ಟು ಚಂದಿದ್ದಾವೆ ಸಿಂಪಿ ಇವೆಲ್ಲ ಅಂಥೇಳಿ. ಆಮೇಲೆ ಸನ್ಸೆಟ್ ಆಯಿತು. ಸೊ ಈ ಫೋಟೋಶೂಟು ಮುಗೀತು. ಅಲ್ಲಿಂದ ಲಾಸ್ಟ್ ಇನ್ನೂ ಒಂದು ಡ್ರೆಸ್ ಉಳಿದಿತ್ತು ಜೀನ್ಸ್ ಪ್ಯಾಂಟ್ ಮೇಗಿಂದು, ಅದನ್ನ ಮಾಡ್ಕೊಂಡ್ವಿ. ಬಟ್ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಷ್ಟೇ ಮಾಡಿದ್ದು.